ಹೇಳಿಕೆ ಕೊಡಿ. ನಿನ್ನ ಹೆಸರೇನಪ್ಪ? ರೋಹಿತ್ ಅಂತ ಹೇಳಿ. ಯಾವ ಗಾಡಿ ತಗೊಂಡಿದ್ದೆ ನೀನು? ಹೇಳಪ್ಪ, ಮಾತಾಡಯ್ಯ. ಸ್ವಿಫ್ಟ್ ಕಾರ್ನ ಬಾಡಿಗೆಗೆ ತಗೊಂತಾರೆ ಅಂದರೆ JK ಕಾರ್ ರೆಂಟಲ್ಸ್ ಇವರಿಂದ. ಅಂದರೆ ಈ ಕಾರ್ ಬಂದು ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್ ಅಲ್ಲ. ಅಂದರೆ ಈಗಾಗಲೇ ಟ್ಯಾಕ್ಸ್ ಕಟ್ಟೆ ಇವರು ವೈಟ್ ಬೋರ್ಡ್ನ ಇವರು ರೆಂಟಿಗೆ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ ಇವರು ಹೇಳೋ ಅಂಥದ್ದು ಇದು ಸರ್ಕಾರದ ನಿಯಮದ ಪ್ರಕಾರ ತಪ್ಪು. ಯಾಕೆ ಅಂದರೆ ಯೆಲ್ಲೋ ಬೋರ್ಡ್ನ ನೀವು ಬಾಡಿಗೆಗೆ ಬಿಡಿ ಅಂತ ಹೇಳಿ ಸರ್ಕಾರ ನಿಯಮನ ಜಾರಿ ಮಾಡಿದ್ರು ಕೂಡ ಇವರು ವೈಟ್ ಬೋರ್ಡ್ನ ಬಿಟ್ಟು ಅದೇ ರೀತಿಯಲ್ಲಿ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ RTO ಅಧಿಕಾರಿಗಳು ಬನ್ನಿ ಅಡ್ಜಸ್ಟ್ ಆಗಿರ್ತಾರೆ. RTO ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದಾರ. ಸಾರಿಗೆ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಕರೆಕ್ಟ್. ಇದನ್ನ ಯಾವ ರೀತಿ ಕ್ರಮ ಜರುಗಿಸ್ತಾರೆ? ಈಗಾಗಲೇ ನಾವು ಪೊಲೀಸ್ ಅವ್ರನ್ನ ಕರೆಸಿದ್ದೀವಿ. ಸಂಘಟನೆಗಳೆಲ್ಲ ಬನ್ನಿ, ಸಂಘಟನೆಯವರೆಲ್ಲ ನಾವು ತೀರ್ಮಾನ ತಗೊಂಡು ಈ ವಿಚಾರದಲ್ಲಿ, ಯಾಕಂದ್ರೆ ಚಾಲಕರ ಸಂಘಟನೆಗಳು ಬಹಳಷ್ಟು ಹೋರಾಟ ಮಾಡ್ತಾ ಇದ್ರು ಈ ವಿಚಾರದಲ್ಲಿ. ಚಾಲಕರ ಸಂಘಟನೆಗಳು ನಾವು ಟ್ಯಾಕ್ಸ್ ಕಟ್ಕೊಂಡು ನಾವು ಸರ್ಕಾರದ ನಿಯಮದ ಪ್ರಕಾರ ಗಾಡಿ ಓಡಿಸ್ತಾ ಇದ್ದೇವೆ. ಆದ್ರೆ ಈ ತರ ವೈಟ್ ಬೋರ್ಡ್ನ ಕೊಡ್ತಾ ಇದ್ರೆ ನಾವು ಹೇಗೆ ಈ ಗಾಡಿನ ಓಡಿಸೋದು ಅಂತ ಹೇಳಿ ತುಂಬಾ ಕಡೆ, ಇದು ಮೈಸೂರಲ್ಲಿ ನಡೀತಾ ಇರೋಂಥ ಘಟನೆ. ಇವತ್ತು ಈ ಹುಡುಗನೇ ನಾವು ಹಿಡ್ದಿದ್ದೀವಿ ರೆಡ್ ಹ್ಯಾಂಡ್ ಆಗಿ. RTO ಅಧಿಕಾರಿಗಳನ್ನ ಕರೆಸ್ತಾ ಇದ್ದೇವೆ, ಪೊಲೀಸ್ ಅಧಿಕಾರಿಗಳನ್ನ ಕರೆಸ್ತಾ ಇದ್ದೇವೆ. ಈ ರೀತಿ ಎಲ್ಲೆಲ್ಲಿ ದಂಧೆ ನಡೀತಾ ಇದೆ, ದಯವಿಟ್ಟು ಇದನ್ನ ಮಟ್ಟ ಹಾಕುವಂತ ಕೆಲಸ ಆಗಬೇಕು ಸರ್ಕಾರದಿಂದ. ಆಮೇಲೆ RTO ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕಿಂತದ್ನ. ಅಂದ್ರೆ ಈ ರೀತಿ ನಾವು ಸಂಘಟನೆ ಅವರು, ಯಾಕೆ ಅಂದ್ರೆ ಈಗಾಗಲೇ ಸಾಕಷ್ಟು ಜನ 50 ಗಾಡಿ, 10 ಗಾಡಿ, 2 ಗಾಡಿ, 1 ಗಾಡಿ ಯೆಲ್ಲೋ ಬೋರ್ಡ್ನ ಇಟ್ಟಿರುವಂತವ್ರು ಈಗಾಗಲೇ ತುಂಬಾ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈಗಾಗಲೇ ಸರ್ಕಾರ ಫ್ರೀ ಬಸ್ ಬಿಟ್ಟಾದ್ಮೇಲೆ ಯೆಲ್ಲೋ ಬೋರ್ಡ್ಗೆ ಜನರೇ ಬರ್ತಾ ಇಲ್ಲ. ಅಂದ್ರೆ ಎಲ್ಲ ದೇವಸ್ಥಾನಗಳಿಗೆ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇವತ್ತು ಹೇಗ್ ನಡೆಸೋದು ಅಂತ ಹೇಳಿ ಟ್ಯಾಕ್ಸಿ ಡ್ರೈವರ್ಗಳು ಓನರ್ಗಳು ಬಹಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅಂಥದ್ರಲ್ಲಿ ನೋಡಿ, ಇದೇ ಸ್ವಿಫ್ಟ್ ಗಾಡಿ, ಇದೇನಪ್ಪ ರೋಹಿತ್, ನೋಡಿ ಇದೇ ಗಾಡಿ ಎಷ್ಟು ಎಲ್ಗೆ ಹೋಗ್ತಾ ಇದೆ ನೀನು? ಈ ಕಡೆ ತೋರಿಸಿ, ಎಲ್ಗೆ ಹೋಗ್ತಾ ಇದೆ ನೀನು? ಬೆಂಗಳೂರಿಗೆ ಹೋಗ್ತಾ ಇದ್ರೆ ಎಷ್ಟು ಪೇ ಮಾಡಿ ಅಂದಿದ್ರು? 2,000 ಗಾಡಿ ಹೋಗಿ ಬರೋದಕ್ಕ? 2,000 ರೂಪಾಯಿಗೆ ಹೋಗಿ ಬರೋದು ಅಂದ್ರೆ ಅಂದ್ರೆ ಡೀಸೆಲ್ ಎಲ್ಲ ನೀವು ಹಾಕೊಬೇಕು. ಡೀಸೆಲ್ ಎಲ್ಲ ಇವ್ರದೇ ರೆಂಟ್, ಮತ್ತೆ ರೆಂಟ್ ಕೊಡ್ಬೇಕಾದ್ರೆ ಇವ್ರು ಯಾವ ವೆಹಿಕಲ್ ತರ್ತಾರೋ ಆ ವೆಹಿಕಲ್ ನ ಇಲ್ಲಿ ನಿಲ್ಸಿ ಹೋಗಂತದ್ದು. ಮತ್ತೆ ಇವ್ರು ಯಾವುದೇ ಆಧಾರ ಇರ್ತೇನೆ ಇವ್ರಿಗೆ ಡಿಎಲ್ ಏನಿದೆ DL ಕೊಟ್ಟು ಹೋಗ್ಬೇಕು, ದುಡ್ಡು ಕೊಟ್ಟು. ಆಮೇಲೆ ಇನ್ನೇನಪ್ಪ ತಗೊಳ್ತಾರೆ, ಮತ್ತೆ ಡಾಕ್ಯುಮೆಂಟ್ ಏನೋ ತಗೊಳ್ತಾರೆ. ಮತ್ತೆ ಗಾಡಿ ಯಾವ 2 ವೀಲರ್ ಇರ್ತೋ ಅದ್ ಯಾವ್ದೇ ಆಗಿರ್ಬೋದು, ಎಂತದೇ ಆಗಿರ್ಬೋದು, ಆ 2 ವೀಲರ್ನ ಇದ್ ಮಾಡಂತದ್ದು. ಯಾರಾದ್ರೂ ಹೋರಾಟಗಾರರು ಕೇಳಕ್ ಬಂದ್ರೆ ಅವ್ರ ಮೇಲೆ ದೌರ್ಜನ್ಯ ನಡೆಸಂತದ್ದು, ಪುಂಡ್ರನ ಪೋಲಿಗಳನ್ನ ಇಟ್ಕೊಂಡು ಎದುರಿಸಂತದ್ದು, ಜೀವ ಬೆದರಿಕೆ ಹಾಕಂತ. 2,000 ರೂಪಾಯಿಗೆ ರೆಂಟಿಗೆ ಬಾಡಿಗೆಗೆ ಇಸ್ಕೊಂಡು, ಆಮೇಲೆ ಡೀಸೆಲ್ ಇವರು ಎಲ್ಲ ನೀವು ಹಾಕೊಬೇಕು, ಡೀಸೆಲ್ ಎಲ್ಲ ಇವ್ರು ಹಾಕೊಬೇಕು. ಆದ್ರೆ ರೆಂಟಿಗೆ 2,000 ರೂಪಾಯಿ ಕಟ್ಬೇಕಾಗ್ತದೆ ಇವ್ರಿಗೆ. ಆ ರೀತಿ ಅಂದ್ರೆ ಎಲ್ಲಾರು ಇದೇ ರೀತಿ ಮಾಡ್ತಾ ಇದ್ರೆ ಎಲ್ಲೋ ಬೋರ್ಡ್ ಗಾಡಿಗೆ ಜನರು ಹೇಗೆ ಹೋಗ್ತಾರೆ, ಯಾರು ಬಾಡಿಗೆಗೆ ಬರ್ತಾರೆ? ಅದು ಉದ್ದೇಶ ನಮ್. ಆಮೇಲೆ ನಾವು ಚಾಲಕರ ಸಂಘಟನೆ ನಮ್ಮ ವಿಂಗ್ಗಳಲ್ಲಿದೆ, ಸರ್ವ ಸಂಘಟನೆಗಳ ಒಕ್ಕೂಟದಲ್ಲಿ ಚಾಲಕರ ಸಂಘಟನೆಗಳು ಇದೆ. ಈಗಾಗಲೇ ನಾವು ಕರ್ನಾಟಕ ಒಂದೇ ಮಾತ್ರ ವೇದಿಕೆಯಲ್ಲಿ ಚಾಲಕರು ಒಂದು ಒಕ್ಕೂಟ ಮಾಡಿ ಚಾಲಕರು ವಿಂಗ್ ಮಾಡ್ಕೊಂಡಿದ್ದೇವೆ. ಹೈನ ಸಂಘಟನೆಯಲ್ಲಿ ವಿಂಗ್ ಇದೆ. ನಮ್ ಸಾಕಷ್ಟು ಇದು ಚಾಲಕರು ಮತ್ತೆ ವೈಟ್ ಬೋರ್ಡ್, ಇದು ಯೆಲ್ಲೋ ಬೋರ್ಡ್ ಗಾಡಿ ಇರುವಂತವ್ರು ಸಾಕಷ್ಟು ಜನ ನಮ್ಮ ಸಂಘಟನೆಯಲ್ಲಿ ಸದಸ್ಯತ್ವ ಪಡೆದಿದ್ದಾರೆ. ಆಮೇಲೆ ಈಗಾಗಲೇ ಎಲ್ಲರೂ ಕೂಡ ನಾವು ಸೇರಿ ಇದೊಂದು ಪೊಲೀಸರು ಕರೆಸೋ ಮುಖಾಂತರ, RTO ಅಧಿಕಾರಿಗಳು ಕರೆಸೋ ಮುಖಾಂತರ ನೋಡಿ, RTO ಅಧಿಕಾರಿಗಳು ಬಂದ್ರು, ತೋರ್ಸಪ್ಪ. RTO ಅಧಿಕಾರಿಗಳು ಬಂದ್ರು. ಈಗಾಗಲೇ ನಾವು ಸೀಜ್ ಮಾಡಿಸೋದನ್ನ ಪ್ರತಿಯೊಂದು ತಮ್ಮನ್ನು ತೋರಿಸ್ತೇವೆ ನಾವು. ಯಾಕಂದ್ರೆ ಸಾಕಷ್ಟು ಚಾಲಕರು ಇವ್ರಿಗೆ ತೊಂದರೆ ಆಗ್ತಾ ಇದೆ. ಅಂದ್ರೆ ಯೆಲ್ಲೋ ಬೋರ್ಡ್ ಗಾಡಿ ಇಟ್ಟಿರೋಂಥವ್ರಿಗೆ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಅದರಿಂದ ಈಗ ಕಾನೂನು ರೀತಿಯಲ್ಲಿ ನಾವು ತಣ್ಣೀರ್ ಬಟ್ಟೆ ಹಾಕ್ತಿರೋರು ಇವರು. ಇದು ಮಾತಾಡಿ.
ಮಾತಾಡಿ. ಅಂದ್ರೆ ಸಾಕಷ್ಟು ಚಾಲಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಕೂಗು, ಅಂದ್ರೆ ಎಲ್ಲ ಸಂಘಟನೆ ಮಾತಾಡಿ. ಅಹಿಂದ ಸಂಘಟನೆ. ನಮಸ್ಕಾರ, ನನ್ನ ಅಹಿಂದ ರಾಜ್ಯಾಧ್ಯಕ್ಷರು AR ಸ್ವಾಮಿ ಅಂತ. ನೋಡಿ, ಕಾರ್ ರೆಂಟಲ್, DK ಕಾರ್ ರೆಂಟಲ್ ಇವರು ಈ ಎಕ್ಕಿಂತ ವೈಟ್ ಬೋರ್ಡ್ಗಳು ನಿಂತ್ಕೊಂಡು ನಡೆಸ್ತಾ ಇದ್ದಾರೆ, ಬಾಡಿಗೆ ಕೊಡ್ತಾರೆ 2,000 ರೂಪಾಯಿಗೆ. ಬೆಂಗಳೂರಿಗಾದ್ರು ಹೋಗಿ, ಮಂಗಳೂರಿಗಾದ್ರು ಹೋಗಿ, ನೀವು ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ಬರ್ಬೋದು. ಆದ್ರಿಂದ 2,000 ಕೊಟ್ರೆ ಈ ಎಲ್ಲೋ ಬೋರ್ಡ್ ಇಟ್ಕೊಂಡಿರೋ ಏನ್ ಮಾಡ್ಬೇಕು? ಅವ್ರಿಗೆ ಇವತ್ತು ಎಲ್ಲೋ ಬೋರ್ಡ್ ಅವರು ಲೋನ್ ತಗೊಂಡು ತುಂಬಾ ಸಂಕಟದಲ್ಲಿದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಇವರು ವೈಟ್ ಬೋರ್ಡ್ಗಳು ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ. ಸರಿನಾ? ಸಾರಿಗೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಮತ್ತು ಸಾರಿಗೆ ಮಿನಿಸ್ಟ್ರಿ ಏನ್ ಮಾಡ್ತಾ ಇದ್ದಾರೆ ಇಂಥವ್ರ ಮೇಲೆ ದಯವಿಟ್ಟು ಕ್ರಮ ಕೈಗೊಳ್ಳಬೇಕು. ಇವ್ರು ಗಾಡಿಗಳೆಲ್ಲ ಸೀಜ್ ಮಾಡ್ಬೇಕು. ಇವಾಗ ಬನ್ನಿ, ಸೀಜ್ ಮಾಡಿ. ನೋಡಿ, ಇದೊಂದು ಗಾಡಿ ತಗೊಂಡೋಗಿದ್ರು. ಇದು ಯಾವ ಗಾಡಿ ಇದು? ಅಲ್ಲ ಬನ್ನಿ ನೀವು ಇಲ್ಲಿ ವೈಟು ಅಲ್ಲೇ ಇದೆ, ಬನ್ನಿ ಸಾಹೇಬ್ರ, ಬನ್ನಿ ಸಾಹೇಬ್ರ. ವೆಹಿಕಲ್ ಅಲ್ಲಿ ಅಲ್ಲಿ ಇದು ರೆಂಟ್ ತಗೊಂಡಿರುವಂತ ವ್ಯಕ್ತಿ ಇದ್ದಾರೆ. ಬನ್ನಿ ಸರ್, ರೆಂಟ್ ಯಾರು ತಗೊಂಡಿದ್ರು ಅವ್ರು ಇದ್ದಾರೆ. ಬನ್ನಿ. ಮೊಬೈಲ್ ನಿಮ್ಮ ಹತ್ರ ನಿಂತಿದೆ. ಇದು ವೈಟ್ ಬೋರ್ಡ್ ಇವಾಗ ತಗೊಂಡು ಹೋಗ್ತಾ ಇದ್ರು. ಸಾಹೇಬ್ರೆ, ತಮ್ಮ ಹೆಸರು? ಪುಟ್ಟಸ್ವಾಮಿ ಸಾಹೇಬ್ರು ಬಂದಿದ್ದಾರೆ. RTO ಅಧಿಕಾರಿಗಳು. ಅಂದ್ರೆ ಸಾಹೇಬ್ರೆ, ತಾವು ಮಾಡುವಂತ ಕೆಲಸ ನಾವು ಸಂಘಟನೆಯವ್ರು ಮಾಡ್ತಾ ಇದ್ದೇವೆ. ತಾವು ಇದನ್ನ ಜವಾಬ್ದಾರಿ ಸಹಕಾರ ಬೆಂಬಲ ಅಲ್ಲ ಹಂಗಲ್ಲ, ಇದನ್ನ RTO ಅಧಿಕಾರಿಗಳು ತುಂಬಾ ಕಟ್ಟುನಿಟ್ಟಾಗಿ ಮಾಡ್ಬೇಕು. ಸಾಕಷ್ಟು ಚಾಲಕರು ಅಂದ್ರೆ ಇವ್ರ ಮೇಲೆ ಇವರು ಯಾವಾಗ ಇವ್ರು ರೈಡ್ ಮಾಡ್ತಾರೆ, ಇವ್ರ ಮೇಲೆ ಹೈಕೋರ್ಟ್ ಅಲ್ಲಿ ಅಮ್ಮ ಕೇಸ್ ಮಾಡಿದ್ದಾರೆ. ಅಂದ್ರೆ ಇವ್ರಿಗೆ ಯಾವುದೇ ರೀತಿ ಭಯ ಇಲ್ಲ. ಸುಳ್ಳು ದಬ್ಬಾಳಿಕೆ ಅಧಿಕಾರಿಗಳ ಮೇಲೆ ಸುಳ್ಳು ದಬ್ಬಾಳಿಕೆ. ಅದಕ್ಕೆ ಈಗ ರೆಡ್ ಹ್ಯಾಂಡ್ ಹಾಕಿದೆ. ಸಾಕ್ಷಿ ಇಲ್ಲ ಸರ್, ನಿಮ್ಗೆ ತುಂಬಾ ಒಳ್ಳೇದಿದ್ದು ಹೈಕೋರ್ಟಿಗೆ ಕೊಡಕ್ಕೆ ಸಾಕ್ಷಿ ಸಮೇತ ಹಿಡಿದಿದ್ದೀವಿ. ಮತ್ತೆ ರೋಡಿಗಳನ್ನ ಪುಡಿ ರೋಡಿ ಅವ್ರು ಬುಕ್ ಮಾಡಿರೋದು ಕೂಡ, ಪೇಮೆಂಟ್ ಮಾಡಿರೋದು ಕೂಡ ಇದೆ. ಈ ಹುಡುಗ ಮತ್ತೆ ಇನ್ನೊಬ್ಬ ಹುಡುಗ ಬಂದು ಮತ್ತೆ ಏಕವಚನ ಬಳಸುವಂತ. ಕರೀರಿ ಸರ್ ಇಲ್ಲಿ. ಯಾರು ಬರೀ ಇಲ್ಲಿ ರೋಹಿತ್ ಅವರೇ, ಇವ್ರಿಗೆ ರೆಂಟ್ ಕೊಟ್ಟಿರೋದು. ಬನ್ನಿ. ನೋಡಿ ಸರ್, ಇವ್ರಿಗೆ ರೆಂಟ್ ಕೊಟ್ಟಿರೋದು. ಸರಿ ಮೇಡಮ್, ನೀವು ಮಾಡಿ. ಅದಕ್ಕೆ ಏನ್ ಬೇಕು ಎಲ್ಲೋ ಬೋರ್ಡ್ ತಗೊಂಡ್ ಮಾಡಿ. ಯಾಕೆ ವೈಟ್ ಬೋರ್ಡ್ ಅಲ್ಲಿ ಯಾಕೆ ಮಾಡ್ತೀರಿ? ವೈಟ್ ಬೋರ್ಡ್ಗಳೇ. ಮತ್ತೆ ಹೆದರಿಸಿ ಜೋರಾಗಿ ಮಾತಾಡಿದ್ರೆ ನೇರ ಬರಲ್ಲ. ಅವರು ಆ ಲೇಡಿ ನೇರ ಬರಲ್ಲ. ಹೆದರಿಕೆ ಹಾಕೊಂಡು ಸರಿ ಮೇಡಮ್, ನೀವು ರನ್ ಮಾಡಿ ಬೇಡ ಅಂತ ಯಾರಿಲ್ಲ. ಅದು ಏನು ಪ್ರೊಸೀಜರ್ ಇದೆ ಅದನ್ನ ಮಾಡ್ಕೊಂಡು ಮಾಡಿ. ನಿಮ್ಗೆ ಆ ಥರ ಬಿಸ್ನೆಸ್ ಮಾಡ್ಬೇಕಂದ್ರೆ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಮಾಡಿ. ಅವರು ಎಲ್ಲೋ ಬೋರ್ಡ್ ಅಲ್ಲಿ ಟ್ಯಾಕ್ಸ್ ಕಟ್ಕೊಂಡು ಕಾಯ್ಕೊಂಡಿರ್ತಾರೆ. ಅಕ್ಕಿ ಕೂಡ ಹುಡುಗಂದಲ್ಲಿ ಇನ್ನೊಬ್ಬ ಹುಡುಗ ಮತ್ತೆ ಆ ಹುಡುಗನ ಕೀ ಕೊಡ್ರಿ. ಆ ಹುಡುಗನ್ ಬೈಕ್ ಬೈಕ್ ಆ ಹುಡುಗಂತೆ ಕೀ ಮತ್ತೆ ಅವಂದೇ ಲಾಕ್ ಆಗಿರೋದು. ಕೀ ಮತ್ತೆ ಅಮೌಂಟ್ ಅಂತೆ. ಅಮೌಂಟ್ 2,000 ಹಾಕಿದ್ದಾರೆ. ಅಮೌಂಟ್ ಮತ್ತೆ 2,000 ಅಮೌಂಟ್ ಕೂಡ ಸಾಹೇಬ್ರು ಮಾತಾಡ್ತಾರೆ. ಒಂದ್ ನಿಮಿಷ ರೀ ಇವರೇ, ಸಾಹೇಬ್ರು ಮಾತಾಡ್ತಾರೆ. ಸರಿ, ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ಸ್ಟೇಟ್ಮೆಂಟ್ ಹೈಕೋರ್ಟ್ ನಿಮ್ಮ ಫೇವರ್ ಆಗಿದೆಯಾ?
ಮತ್ತೆ ನಿಮ್ಮ ಅವ್ರು ಬೈಕ್ ಮತ್ತೆ ಇದು ಕೊಡ್ತೀರಾ ಇಲ್ವಾ? ಬ್ಲಾಕ್ಮೇಲ್ ಮಾಡ್ತಿದ್ದೀರಾ ಇಟ್ಕೊಂಡು ಮತ್ತೆ ಕೊಡೋರು ನೀವು ದುಡ್ಡು ಕೊಟ್ಟು ಕಳ್ಸಿ ಕ್ಲಿಯರ್ ಆದ್ಮೇಲೆ ನೀವು ನೀವು ಮಾಡ್ತಾರೆ ಸರಿ ಅಂತ ಕೋರ್ಟ್ ಹೇಳಿದ್ಮೇಲೆ ಮಾಡಿ ನೀವು ಕೋರ್ಟ್ ಹೇಳಲಿಲ್ವಲ್ಲ. ಕೋರ್ಟ್ ಹೆಂಗೆ ಹೇಳುತ್ತೆ ಅದು ಕಾನೂನು ಅನ್ನೋದು. ಯಾರು ಮಾತಾಡಿಲ್ಲ, ಬರ್ತಾ ಇಲ್ಲ, ನೇರ ಬರ್ಬೇಕು, ಮಾತಾಡ್ಬೇಕು. ಮತ್ತೆ ಪಾಪ ಅವ್ರು ಇಬ್ರು ಬಂದಿದ್ದು ಕರ್ಕೊಂಡು ಹೋಗ್ತಾರೆ ಎದುರ್ಸಕ್ಕೆ. ಮತ್ತೆ ಎಷ್ಟು ಕೀಗಳಿದೆ ಅಂತ ನೋಡ್ತಾರೆ, ಅಷ್ಟೊಂದು ಕೀಗಳಿದೆ, ಗಾಡಿಗಳ ಕೀಗಳು. ಹಾಂ ಸರ್, ಅದು ಒಳಗಡೆ ಇದೆ. ಏನಂತ ಸಾಹೇಬ್ರೆ ಹೇಳ್ತಾರೆ ಅವರು. ಇವರು ತಗೊಂಡು ಹೋಗ್ತಾ ಇದ್ದ ಈ ಕಡೆ ಬನ್ನಿ. ಇದು ಇನ್ನೊಬ್ಬ ಇಲ್ಲಪ್ಪ ಹುಡುಗ, ಫೋನ್ ಮಾಡಪ್ಪ ಅವ್ರಿಗೆ. ಫೋನ್ ಮಾಡಿ ಅವ್ರು ಕೀ ಅವ್ರು ಕೀ ಕೊಡಪ್ಪ. ಇವತ್ತಿನ ಅವ್ರ ಸಮಸ್ಯೆ ನೀನು ತಲೆಗೆ ಬರ್ತೀಯಾ? ಅವ್ರ amount ಮತ್ತೆ ಕೀ ಕೊಡು. ಅವ್ರ ಕೀ ಮತ್ತೆ amount ಕೊಡು. ನಿನ್ ಜೊತೆ ಇದ್ನಲ್ಲ ಈ ಕೆಲಸ. ಆ ಇನ್ನೊಬ್ಬರಿಗೆ ಹೇಳಿ, ಅವ್ನಿಗೆ ಏನ್ ಮಾಡಿದ್ರಿ ನೀವುಗಳು? ಅವ್ನು ಸಾಕ್ಷಿ ಅವ್ನ ನಂಬರ್ ಕೊಡಪ್ಪ. ಸರ್, ಇನ್ನೊಬ್ಬ ಕಾಣ್ತಾ ಇಲ್ಲ ಆಗ್ಲಿಂದ. ಇವರು ಅವ್ನು ಸಾಕ್ಷಿ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಏನೋ ಮಾಡಿದ್ದಾರೆ ಅನ್ಕೊಳ್ತೀನಿ ನಾನು. ಯಾರಪ್ಪ? ನೋಡಪ್ಪ ಅವ್ರ ಇಬ್ರು ಹುಡುಗರು ಇದ್ರಲ್ಲ, ಕರ್ಸಪ್ಪ. ಆ ಕಡೆ ಹೋದ್ರಲ್ಲ, ನಿಮ್ ಫ್ರೆಂಡ್ ಇದ್ರಲ್ಲಪ್ಪ ಇನ್ನೊಬ್ಬ, ಫಸ್ಟ್ ಇಂದನೇ ವಿಡಿಯೋ ಆಗಿದೆ. ಆಗಲ್ಲ ಬಿಡ್ರಿ, ಅಲ್ಲಲ್ಲ ನೀವು ಬಿಡ್ರಿ, ಇನ್ನೇನ್ ಮಾಡಕ್ಕಾಗುತ್ತೆ ಬಿಡಿ. ಸಾಹೇಬ್ರು ಬಂದಿದ್ದಾರೆ, ಪೊಲೀಸರು ಬಂದಿದ್ದಾರೆ. ಅಲ್ಲ ಈಗ ಸಂಘಟನೆಯವರು ನಾವು ಯಾರು 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 ಅಂದ್ರೆ ನೀವು ಯಾಕೆ ನಮ್ಮ ಆಫೀಸ್ ಬಂದ್ ಮಾಡ್ತಾ ಇರ್ತೀರಾ? ನಿಮ್ಮ ಆಫೀಸ್ ಮುಂದೆ ನಿಂತಿದ್ದೀರಲ್ಲ. ಗೋಡೆ ಇಲ್ದಿರೋ ಗಾಡಿಗಳನ್ನ, ನಂಬರ್ ಇಲ್ದಿರೋ ಪ್ಲೇಟ್ ಇಲ್ದಿರೋ ಗಾಡಿಗಳನ್ನ ಯೂನಿಟ್ ಹಾಕ್ಸಿದ್ದಾರೆ. ಸಾಹೇಬ್ರುಗಳು ಬಂದಿದ್ದಾರೆ, ಮಾತಾಡಿ ಸಾಹೇಬ್ರುಗಳು ಗಾಡಿ ಸೀಟ್ ಮಾಡುತ್ತೇವೆ. ನೋಡಿ ಮೇಡಮ್, ಇಲ್ಲೆಲ್ಲ ರೆಂಟೆಡ್ ಗಾಡಿಯವರೆಲ್ಲ ಇದು ಬಂದು ಎಲ್ಲೋ ಬೋರ್ಡ್ ಅವರೆಲ್ಲ ಬಂದಿದ್ದಾರೆ. ಅವ್ರಿಗೆಲ್ಲ ತೊಂದರೆ ಆಗಿದೆ. ಇನ್ನೊಬ್ಬ ವ್ಯಕ್ತಿ ಇಲ್ಲಪ್ಪ. ಇನ್ನೊಬ್ಬ ವ್ಯಕ್ತಿ ಸರ್, ಒಂದ್ ನಿಮಿಷ. ಇನ್ನೊಬ್ಬ ವ್ಯಕ್ತಿ ಇಲ್ಲಿ ಅವ್ನ ಗಾಡಿ ಕೊಡು, ಕೊಡು. ಕರ್ಸಪ್ಪ ಅವ್ರು ಕರಿಬೇಕು, ಅವ್ರ ಗಾಡಿ ಕೀ ಕೊಡಿ. ಅವ್ರ ಅಮೌಂಟ್ ಎಲ್ಲ ಕೊಟ್ಬಿಡಪ್ಪ, ರಿಟರ್ನ್ ಬುಕ್ ಮಾಡಿರೋದೆಲ್ಲ. ನಾನೇ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಈಗ. ಎದುರಿಸಿ ಸಾಕ್ಷಿ ನಾಶ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಎದುರಿಸಿ ನೀವು ಕರ್ಕೊಂಡು ಹೋಗಿದ್ದಾರೆ ಅಂತ ನಾನೇ ಕಂಪ್ಲೇಂಟ್ ಮಾಡ್ತೀನಿ. ಗಾಡಿ ಕೀ ಗಾಡಿ ಕೀ ಒಂದು ಮತ್ತೆ ಅವ್ರಿಗೆ ಅಮೌಂಟ್. ಅಲ್ಲ, ಆ ಹುಡುಗರ ತೀರ್ಸ್ಕೊಂಡು ಬೈಕ್ ದುಡ್ಡು ಕೊಟ್ಟ ಮೇಲೆ ಅವ್ರಲ್ಲಿ ಅಲ್ಲಿ ಮಾತಾಡಿರ್ತಾರೆ, ಬಾಡಿಗೆ ಮಾತಾಡ್ತಾರೆ ಅವರು. ಹೌದೌದು ಸರ್. ತಡ್ರಿ, ಅದೇ ನಾನು ಮಾತಾಡಲಿಲ್ಲ ಸಾಹೇಬ್ರಲ್ಲಿ, ಆರ್ಟಿಒ ಬಂದಾರ ಮಾತಾಡಿ. ಈಗ ನಾವು ಕೊಡಿ ನಾವು ಕೊಡಕ್ಕೆ ಅವನು ದುಡ್ಡು ಬಿಡ್ತಾರೆ. ಅವ್ರು ಫೋನ್ ಪೇ ಮಾಡಿ ಏನ್ ಮಾಡೋರು? ಅವ್ರಿಗೆ ಕೊಟ್ಟಾನ ಅವ್ರು ಅವ್ರ ಲೆಕ್ಕ ಹೋಗುತ್ತೆ. ಮತ್ತೆ ಅವ್ರು ಬರ್ಬೇಕಲ್ಲ, ಅವ್ರಿಗೆ ದುಡ್ಡು ಬರ್ಬೇಕಲ್ಲ. ಕೊಡಿ ಎಲ್ಲಿ ಕೊಡ್ಬೇಕು? ಅವನಿಲ್ಲ, ಅವನು ಇದು RTO ಅವ್ರು ಕರೆಸಿದ್ದೀವಿ. RTO ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ. ಅದಾದ ನಂತರ ನಾವು ನಿಮಗೆ ಲೈವ್ ಮುಖಾಂತರ ತಿಳಿಸ್ತೀವಿ.